ಎಲ್ರಿಗೂ ನಮಸ್ಕಾರ. ನನಗೆ ಯೂಶ್ವಲಿ ಮಾತಾಡೋಕ್ಕೆ ಬರಲ್ಲ, ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಅಯ್ಯೋ. ಸೊ ಈ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟು ನಮ್ಮ ಸಂಸ್ಥೆ ಬಗ್ಗೆ ಮಾತಾಡಬೇಕು, ಭುವನ್ ಮೂವೀಸ್ ಅಂತ. ಸೊ ನನಗೆ ಫಸ್ಟ್ ಟೈಮು ನಾನು ಒಂದು 15 ವರ್ಷದಿಂದ ವರ್ಕ್ ಮಾಡಿದ್ದೆ. ನಾನು ಫೋನ್ ಮಾಡಿದಿರ ನನ್ನೇ ಕರೆದು ನನ್ನ ಪ್ರೊಡ್ಯೂಸರು ಬಾ ಪಿಕ್ಚರ್ ಮಾಡೋಣ ಅಂತ ಕರೆದು ಸಿನಿಮಾ ಕೊಟ್ಟಿದ್ದು. ಅವ್ರಿಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನನ್ನ ಮ್ಯೂಸಿಕ್ ಡೈರೆಕ್ಟ್ರಿಗೆ, ನನ್ನ ಟೀಮ್ಗೆ, ನವೀನ್ ಸರ್ ನಮ್ಮ ಮಿಕ್ಸ್ ಮಾಡಿದ್ದು, ತೇಜಸ್ಸು ಲಿರಿಕಲ್ ವಿಡಿಯೋ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಎಡಿಟರ್ ಕೃಷ್ಣ, DOP ಅಭಿಷೇಕ್ ಕಾಸರಗೋಡು, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈ ಸಾಂಗ್ ಹೆಂಗಾಯ್ತು ಅಂತ ಹೇಳ್ಬಿಡ್ತೀನಿ ಚಿಕ್ಕದಾಗೆ. ಈ ಸಾಂಗು ಮ್ಯೂಸಿಕ್ ಡೈರೆಕ್ಟರ್ ಹೇಳ್ದಂಗೆ 20ನೇ ವರ್ಷನಲ್ಲ, 21ನೇ ವರ್ಷನು. ಸೊ ಈ ಸಾಂಗ್ ಕಂಪೋಸ್ ಆಗಿದ್ದು ಅವ್ರು ಟ್ರಾವೆಲ್ ಮಾಡ್ತಾಯಿದ್ರು ಬಸ್ಸಲ್ಲಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಫೋನ್ ಮಾಡಿ, ಸರ್ ಆ ಸಾಂಗ್ ಆಗಿಲ್ಲ ಸರ್, ಶೂಟ್ಗೆ ಹೋಗಬೇಕು, ಸಾಂಗ್ ಏನು ಮಾಡಿರಿ ಸರ್ ಅಂದಾಗ ಅವ್ರ ಕೋಪದಲ್ಲಿ ಫಸ್ಟ್ ಬಿಟ್ನ ಆಡಿದ್ರು, ದರ 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 ದತ್ತಂತ. ಆ ಬಿಟ್ನ ಇಟ್ಕೊಂಡು ಸರಿ ಚೆನ್ನಾಗಿದೆ ಟ್ಯೂನ್ ಲಾಕ್ ಮಾಡಿ ಅಂದ್ಬಿಟ್ಟು ಲಾಕ್ ಮಾಡಿದ್ದು ಆ್ಯಕ್ಚುಲಿ. ಸೊ ಈ ಸಾಂಗ್ ಎಲ್ಲ ಒಂದು ರೌಂಡೆಲ್ಲ ಕಂಪೋಸ್ ಆಯಿತು. ಕಂಪೋಸ್ ಎಲ್ಲ ಆದಮೇಲೆ ಅಣ್ಣಂಗೆ ಬಂದು ಕೇಳಿಸಿದ್ವಿ ಆಫೀಸಲ್ಲಿ, ಚೆನ್ನಾಗೈತೆ ಅಂದರು. ಚೆನ್ನಾಗಿದೆ ಅಂದಾಗ ಯಾರು ಸಿಂಗರ್ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಫೈನಲಿ ಸಿದ್ ಶ್ರೀರಾಮ್ ಅಂತಲೇ ಆಯಿತು. ಆಮೇಲೆ ನನಗೊಂದು ಅವ್ರದ್ದು ಒಂದಷ್ಟು ಪೇಮೆಂಟ್ ಎಲ್ಲ ಕೇಳಿದಾಗ ಭಯ ಆಯಿತು. ಭಯ ಆಗಿ ನಾನು ಅಣ್ಣಂಗೆ ಹೇಳಿದೆ, ಅಣ್ಣ ಬೇಡ ಅಣ್ಣ ಸಿದ್ದವರು, ಬೇರೆ ಯಾರಿಗೋ ಹೋಗೋಣ ಅಂತ ನಾನು ನಮ್ಮ ಅಣ್ಣವ್ರಿಗೆ ಹೇಳಿದಾಗ ಅಣ್ಣ ಏನಂದರು, ಹೌದಾ ಅಂತ ಸುಮ್ಮನೆ ಹೋದರು. ಸಂಜೆ ಬಂದು, ಇಲ್ಲ ಪೇಮೆಂಟ್ ಎಷ್ಟಾದ್ರೂ ಪರವಾಗಿಲ್ಲ, ಅದನ್ನ ಸಿದ್ ಶ್ರೀರಾಮ್ ಹತ್ರನೇ ಆಡಿಸು ಅಂತ ಅವರೇ ಧೈರ್ಯ ಕೊಟ್ಟಿದ್ದು. ಆ್ಯಕ್ಚುಲಿ ಈ ಸಾಂಗ್ ಇಟ್ಟಾಕೆ ಅವರೇ ಕಾರಣ. ಸೊ ಯಾಕೆಂದರೆ ನಾನು ಸಿದ್ದವ್ರನ್ನ ಊಹೆ ಮಾಡ್ಕೊಂಡಿದ್ದೆ ಅಷ್ಟೇ, ಬಟ್ ಆಡಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಇದು ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು. ಇನ್ನು ಮ್ಯೂಸಿಕ್ ಡೈರೆಕ್ಟ್ರು ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅವರೊಂಥರ ದೈತ್ಯ ಪ್ರತಿಭೆ ಕನ್ನಡ ಚಿತ್ರರಂಗದಲ್ಲಿ. ಮುಂದೆ ಅವರು ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಅದನ್ನ ಅವ್ರಿಗೆ ಹಾರೈಸ್ತೀನಿ. ಫೈನಲಿ ನಾನು ವಿನಯ್ ಸರ್ ಮತ್ತು ಅದಿತಿ ಮೇಡಮ್ ಬಗ್ಗೆ ಮಾತಾಡಬೇಕು. ಆ್ಯಕ್ಚುಲಿ ಸೊ ತುಂಬ ಪ್ರೀತಿಯಿಂದ ಅಚ್ಚುಕಟ್ಟಾಗಿ. ಸೊ ಆ್ಯಕ್ಚುಲಿ ನಾನು ಬೆಳಗ್ಗೆ ವಿನಯ್ ಸರ್ಗೆ 5 ಗಂಟೆಗೆ, ಸರ್ 5 ಗಂಟೆಗೆ ಬರ್ಬೇಕು ಸರ್ ಅಂತೆಲ್ಲ ಫೋನ್ ಮಾಡಿದ್ದೆ ಬೆಳಗಿನ ಜಾವದಲ್ಲಿ. ಈ ನಮ್ಮ ಸಾಂಗ್ನ ಅದಿತಿ ಮೇಡಮ್ ಮತ್ತು ವಿನಯ್ ಸರ್ನ ಇಟ್ಕೊಂಡು ಬೆಳಗಿನ ಜಾವ 5 ಗಂಟೆಗೆ ಶಾರ್ಟ್ ತೆಗೆದಿದ್ದು ತೀರ್ಥಹಳ್ಳಿ ಬ್ರಿಡ್ಜ್ ಮೇಲೆ ಆ್ಯಕ್ಚುಲಿ. ಸೊ ಅಷ್ಟೆಲ್ಲ ನಮಗೆ ಟೈಮಿಂಗ್ಸು ಎಲ್ಲದರಲ್ಲೂ ಸಪೋರ್ಟ್ ಮಾಡಿ, ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಹಾಗೆ ನಮ್ಮ ಸಾಂಗ್ನ ಯಾರು ನೋಡಿದ್ದೀರಾ, ಯಾರು ಶೇರ್ ಮಾಡಿದ್ದೀರಾ, ಅರಸಿದ್ದೀರಾ, ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ, ಒಂದಷ್ಟು ರೀಲ್ಸ್ ಮಾಡಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಕೊರಿಯೋಗ್ರಾಫರ್ ರಘು ಸರ್ಗೆ ಥ್ಯಾಂಕ್ ಯು. ಸೊ ಎಲ್ಲರೂ ಸಾಂಗ್ನ ಹಿಟ್ ಮಾಡಿದ್ದೀರಾ. ಅಯ್ಯೋ ಮೇಡಮ್, ನನಗೆ ಸೀರಿಯಸ್ಲಿ ಮಾತಾಡೋಕ್ಕೆ ಬರಲ್ಲ ಮೇಡಮ್. ಸರಿ ಆಯಿತು, ಇನ್ನೇನು ಎಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಸಿನಿಮಾನ ಸದ್ಯದಲ್ಲಿ ರಿಲೀಸ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ, ಇನ್ನೇನು ಕನ್ಫರ್ಮ್ ಆಗಿಲ್ಲ. ಸೊ ರಿಲೀಸ್ ಎಲ್ಲ ಪ್ಲಾನ್ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನ ಕರೆದು ಇನ್ಫಾರ್ಮ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲ ಅಂದರೆ ನನ್ನೊಬ್ಬನ ಅನುಭವ ಅಂತ ಅಲ್ಲ, ತುಂಬ ಜನ ಜೀವನದಲ್ಲಿ ಇದಾಗಿರುತ್ತೆ. ಎಲ್ರಿಗೂ ಒಂದು ಹತ್ರ ಆಗೋಂಥ ಕತೆ. ಅವ್ರಿಗೆ ಅಂದರೆ ತುಂಬ ಟಾರ್ಚರ್ ಅಂದರೆ ನೈಟ್ ಮಿಡ್ ನೈಟ್ 2 ಗಂಟೆಗೆಲ್ಲ ಹೋಗಿ ಸ್ಟುಡಿಯೋಗೆ ಮಲಗಿದ್ರೆ ಎಬ್ಬಿಸ್ಬಿಟ್ಟು ಕಂಪೋಸ್ ಮಾಡಿಸಿರೋ ಥರ ಎಲ್ಲ ಇದೆ. ಅಂದರೆ ಅವ್ರಿಗೆ ನೈಟ್ ಅದೆಲ್ಲ ಬಿಕಾಸ್ ಆಫ್ ಅವ್ರು ನಮಗೆ ಸಾಂಗ್ ಶೂಟ್ ಮಾಡೋಕ್ಕೆ ನಾಳೆ ಅಂದರೆ ಇವತ್ತು ಸಾಂಗ್ ಕೊಡ್ತಾಯಿದ್ರು. ಥ್ಯಾಂಕ್ ಯು. ಅವ್ರು ಸಾಂಗ್ ನಾಳೆ ಶೂಟ್ ಮಾಡ್ತೀವಿ ಅಂದರೆ ಇವತ್ತು ಕೊಟ್ಟಿರೋರು. ಕೊರಿಯೋಗ್ರಾಫರ್ ಇದನ್ನ ಲಿರಿಕ್ ಇಟ್ಕೊಂಡು ಕಂಪೋಸ್ ಮಾಡಿರೋರು. ಅಂದರೆ ಅಷ್ಟು ಒಳ್ಳೆ ಕಂಪೋಸರ್ ಅವರು. ವಿನಯ್ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಅಂತ ಅದು ಅಂದರೆ ಅದು ಬೇರೆ ಥರ ಸರ್. ಅಂದರೆ ಅದು ತುಂಬ ಚೆನ್ನಾಗೆ ಒಂಥರ ತುಂಬ ಕ್ಲೋಸ್ ಫ್ರೆಂಡ್ ಥರ ಟ್ರಾವೆಲ್ ಮಾಡಿಸ್ತಾರೆ ಅವ್ರು ಎಲ್ಲರೂ. ವಿನಯ್ ಸರ್ ಅವರು ನಾಟ್ ಓನ್ಲಿ ಡೈರೆಕ್ಟರ್, ನಮ್ಮ ಮನೆಯವ್ರು ಯಾರೋ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಅವ್ರು ಯೂಶ್ವಲಿ ಯಾವಾಗಲೂ. ಬೇರೆ ರವಿಚಂದ್ರನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಕಡ್ಡಿಬುಡಿ ಚಂದ್ರು ಮತ್ತು ಜಗ್ಗಪ್ಪ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಈಗ ರಿಲೀಸ್ ಹಂತದಲ್ಲಿದೆ ಸಿನಿಮಾ. ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಅದನ್ನೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇನ್ನಿಲ್ಲ, ಈಗ ನಮ್ಮ ಟೀಮ್ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಪ್ರೊಡ್ಯೂಸರು ಎಲ್ಲ ಕೂತ್ಕೊಂಡು ಯಾವಾಗ ಏನಾದರೂ ಡಿಸ್ಕಸ್ ಮಾಡ್ತಾಯಿದ್ವಿ, ಬಟ್ ಅತಿ ಶೀಘ್ರದಲ್ಲೇ ಇರುತ್ತೆ. ಹಾಂ, ವಸುಂಧರ ಅಂತ ಪಾತ್ರದ ಹೆಸರು. ಸೊ ಅವ್ರ ಪಾತ್ರ ಅವರು ಮ್ಯೂಸಿಕ್ ಸ್ಟೂಡೆಂಟ್ ಆಗಿರ್ತಾರೆ. ಸಾರಿ ಮರ್ತುಬಿಟ್ಟೆ, ಕನ್ನಡ ಪಿಕ್ಚರ್ ಪ್ರವೀಣ್ ಸರ್ಗೆ, ನಮ್ಮ ಶ್ರೀಧರ್ ಸರ್ಗೆ. ಆ್ಯಕ್ಚುಲಿ ಸಾಂಗ್ ರೀಚ್ ಮಾಡೋಕ್ಕೆ ನೀವು ಕೂಡ ಒನ್ ಆಫ್ ದಿ ಮೇಯ್ನ್ ಪಿಲ್ಲರು. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.